ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತು ಈ ವಿಡಿಯೋ ಮಾಡುವಂತಹ ಅಥವಾ ಬೇಗನೆ ವಿಡಿಯೋ ಮಾಡುವಂಥ ಉದ್ದೇಶ ಏನು ಅಂತ ಹೇಳಿದ್ರೆ, ಸರ್ಕಾರ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಿ, ಮತ್ತು ಅದನ್ನು ರಿಪೀಟ್ ಮಾಡ್ತಾಯಿದ್ದೀನಿ ನಾನು. ಕರ್ನಾಟಕ ಸರ್ಕಾರ ಈ ಒಂದು ರಾಜ್ಯದ ಒಂದು ಜಾತಕ ಪಕ್ಷಿಯಂತೆ ಕಾಯ್ತಿರುವಂತಹ ನಿರುದ್ಯೋಗ ಯುವಕರಿಗೆ ಉದ್ಯೋಗ ನೀಡುವಂತಹ ಒಂದು ಚಾಲನೆಯನ್ನು ದೊರೆತಿದೆ. ಸೊ ಇಲ್ಲಿ ಸುಮಾರು 50,000ರಿಂದ 60,000 ಹುದ್ದೆಗಳನ್ನು ತುಂಬ್ತಾ ಇದ್ದಾರೆ ಅಂತ ಮೆಸೇಜ್ ಬರ್ತಾಯಿದೆ. ಅಷ್ಟು ಒಮ್ಮೆಲ್ಗೆ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಲ್ಲ, ಹಂತ ಹಂತವಾಗಿ ತುಂಬ್ತಾರೆ. ಅದರಲ್ಲಿ ಮುಂದೆ ಮಾತಾಡ್ತೇನೆ ನಾನು. ವಿಷಯ ಸ್ಪೆಷಲಿಯಾಗಿ ಈ ಕೋಚಿಂಗ್ ಪ್ರಿಪ್ರೇಷನ್ ಹೋಗಿರುವಂಥ ನನ್ನ ವಿದ್ಯಾರ್ಥಿಗಳು ಧಾರವಾಡ ಇರ್ಬೋದು, ಅಥವಾ ಬಿಜಾಪುರ ಇರ್ಬೋದು, ಮತ್ತು ಬೆಂಗಳೂರು ಇರ್ಬೋದು, ಮತ್ತು ಇನ್ನು ಯಾವುದೇ ಕಡೆ ಇರ್ಬೋದು. ವಿದ್ಯಾರ್ಥಿಗಳೇ, ನಿಮ್ಮ ಊರು ಬಿಟ್ಟು ಎಲ್ಲೋ ಒಂದು ಪ್ಲೇಸ್ನಲ್ಲಿ ಹೋಗಿ ವಿದ್ಯಾರ್ಥಿಗಳೇ ನಿಮ್ಮ ಒಂದು ಹೊಸ ರೂಮ್ಮೇಟ್ ಮಾಡಿಕೊಂಡು ಎಲ್ಲೋ ಊಟ ಮಾಡಿ, ಎಲ್ಲೋ ಕೋಚಿಂಗ್ ತೊಗೊಂಡು, ಎಲ್ಲೋ ನಿದ್ದೆ ಮಾಡಿ ಇಷ್ಟೆಲ್ಲ ಕಷ್ಟಪಡ್ತಾಯಿದ್ದೀನಿ. ಅದಕ್ಕೆ ಪ್ರತಿಫಲ ಸಿಗಬೇಕಾಗಿತ್ತು ಅಂತ ಹೇಳಿದ್ರೆ, ಬಹುಶಃ ಈ ಒಂದು ಜಾಬ್ಗೆ ನೀವೇನಾದರೂ ಸೆಲೆಕ್ಟ್ ಆದರೆ ನಿಮ್ಮ ತಂದೆ ತಾಯಿಯ ಆಸೆ, ಆಕಾಂಕ್ಷೆ ಮತ್ತು ನಿಮ್ಮ ಒಂದು ದೊಡ್ಡ ಜೀವನದ ಒಂದು ಸಾಧನೆ ಕೂಡ ತಲುಪಿದಂಗೆ ಆಗುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಮಾಡಿ. ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು, ಸರ್ ಕೋಚಿಂಗ್ ಹೋಗಬೇಕೇನೋ, ಇವೆಲ್ಲ ಯಾವುದು BEd ಕೋಚಿಂಗು ಅಥವಾ FD SDA ಕರೆದ್ರೆ, ಅಥವಾ ಎಲ್ಲದಕ್ಕೂ CET ಕೋಚಿಂಗ್ ಹೋಗಬೇಕೇನೋ ಅಂಥೇಳಿ ಪರ್ಸನಲಿ ಮೆಸೇಜ್ ಹಾಕಿದರು. ನಾನು ಅಂಥ ವಿದ್ಯಾರ್ಥಿಗೆ ಹೇಳಿಕ್ಕೆ ಬರ್ತೀನಿ, ವಿದ್ಯಾರ್ಥಿಗಳೇ ಮನೆಯಲ್ಲಿ ಕುಂತರೆ ಕೋಚಿಂಗ್ ಯಾಕೆ ಬೇಕು ಅಂತ ಹೇಳಿದ್ರೆ, ಮನೇಲಿ ಕೂತ್ರೆ ಅವನ್ನ ಯಾವ ಥರ ಪ್ರಶ್ನೆಗಳನ್ನು ಕ್ರ್ಯಾಕ್ ಮಾಡಬೇಕು ಅನ್ನೋದು ಟೆಕ್ನಿಕ್ಸ್ ಅಥವಾ ಸ್ಕಿಲ್ಸನ್ನು ಕೋಚಿಂಗ್ ಸೆಂಟರ್ನಲ್ಲಿ ಹೇಳ್ಕೊಡ್ತಾರೆ. ಸೊ ಅದಕ್ಕಾಗಿ ಖಂಡಿತವಾಗಿಯೂ ನೀವು ಮನೆಗೆ ಕೂತು ಓದ್ತೀನಿ, ನಾನು ಎಲ್ಲ ಎಕ್ಸಾಮಿನೇಷನ್ ಪಾಸ್ ಆಗ್ತೀನಿ, ನಮ್ಮ ಮನೆ ಹತ್ರನೇ ಮನೆಗೆ ಕೂತೇ ಓದಿ ಪಾಸಾಗಿದ್ದಾರೆ ಅಂಥೇಳಿ ಒಂದು ಎಕ್ಸಾಂಪಲ್ ಕೊಡ್ಬೋದು. ಬಟ್ ಎಲ್ಲರಿಗೆ ಹಾಗಾಗಲ್ಲ. ನೀವು ಸ್ವಲ್ಪ ಮಟ್ಟಿಗಾದರೂ ನೀವು ಕೋಚಿಂಗ್ ತೊಗೊಂಡ್ರೆ ಮಾತ್ರ ಖಂಡಿತವಾಗಿ ನೀವು ಸಕ್ಸಸ್ ಆಗ್ತೀರಿ. ಕೋಚಿಂಗ್ ತೊಗೊಳ್ಳೇಬೇಕು, ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕಂದರೆ ನಿಮಗೊಂದು ಐಡಿಯಾ ಸಿಗುತ್ತೆ ಯಾವ ಥರ ಎಕ್ಸಾಮ್ಸ್ನಲ್ಲಿ ಯಾವ ಥರ ನಾವು ಇದು ಮಾಡಬೇಕು. ಪೊಲೀಸ್ ಅನ್ನೋದೇನೋ ಬಿಟ್ಟಿದ್ದಾರೆ, ಅಲ್ಲಿಯೂ ಕೂಡ ಎಕ್ಸಾಮ್ CET ಎಕ್ಸಾಮಿನೇಷನ್ಸು ಮತ್ತು ಎಲ್ಲನೂ ಇನ್ನಿತರ ಕರಿತಾ ಇದ್ದಾರೆ. ಸೊ ಅಲ್ಲಿ ಕೋಚಿಂಗ್ನಲ್ಲಿ ಏನು ಹೇಳ್ಕೊಡ್ತಾರೆ ಅಂದರೆ, ಕ್ವಶನ್ ಪೇಪರ್ ಯಾವ ರೀತಿ ಇರುತ್ತೆ, ಆ ಕ್ವಶನ್ ಪೇಪರ್ಗೆ ಬಂದಾಗ ಯಾವ ರೀತಿ ಬಿಡಿಸ್ಬೇಕು, ಮತ್ತು ಆನ್ಸರ್ ಗೊತ್ತಿದ್ದರೂ ಕೂಡ ನಿಯರ್ ಅಥವಾ ಹತ್ತಿರದಲ್ಲಿರುವಂಥ ಉತ್ತರವನ್ನು ಹೇಗೆ ಕಂಡುಹಿಡಬೇಕು ಅನ್ನೋದನ್ನು ಕೂಡ ಕೋಚಿಂಗ್ನಲ್ಲಿ ಹೇಳ್ಕೊಳ್ತಾರೆ. ಸೊ ಖಂಡಿತವಾಗಿಯೂ ನೀವು ಆ ವಿಷಯನ ಮಿಸ್ ಮಾಡ್ಕೊಳ್ಬೇಡಿ. ಫೀಸು ಅಥವಾ ಒಂದು ಟೈಮ್ ಕೊಡಬೇಕಾಗ್ತದೆ, ಸರ್ ಮನೆ ಬಿಟ್ಟು ಹೋಗ್ಲಿಕ್ಕೆ ಆಗಲ್ಲ ಬೇರೆ ಕಡೆ ಅಂತ ಹೇಳಿದ್ರೆ, ಇಲ್ಲ, ನೀವು ಜಾಬ್ ತೊಗೊಳ್ಬೇಕಾಗಿತ್ತು ಅಂದರೆ ನೀವು ಖಂಡಿತವಾಗಿಯೂ ಕೋಚಿಂಗ್ ಹೋಗಲೇಬೇಕು. ಹೋದಾಗ ಮಾತ್ರ ನೀವೇನಾದರೂ ಆಸೆ ಇಡ್ರಿ. ನೀವು ಮನೆಗೆ ಕೂತೇ ಓದಿ ನಾನು CET ಪಾಸಾಗಿ ಗೌರ್ಮೆಂಟ್ ಜಾಬ್ ತೊಗೊಳ್ತೀನಿ ಅಂತ ಏನು ಭಾಳಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಅದು ಸ್ವಲ್ಪ ಕಷ್ಟ ಸಾಧ್ಯ. ಆಗೋಲ್ಲ ಅಂತ ಹೇಳೋಂಗಿಲ್ಲ, ಆಗುತ್ತೆ. ಬಟ್ ಆದರೆ ನೀವು ನಿಯಮಿತವಾಗಿ ಯೂಟ್ಯೂಬ್ ಚಾನಲ್ಸನ್ನು ಮತ್ತು ಸ್ಕಿಲ್ಸ್ಗೆ ಇದು ಬಂದಂಥ ವೀಡಿಯೋಸ್ಗಳನ್ನು ನೋಡ್ಕೊತ ನೀವು ತಕ್ಕ ಮಟ್ಟಿಗೆ ಸಾಧ್ಯ ಆಗ್ಬೋದು. ಬಟ್ ನನ್ನ ವೈಯಕ್ತಿಕ ಪ್ರಕಾರ ಕೇಳಿದರೆ, ನೀವು ಕೋಚಿಂಗ್ ಹೋದರೆ ಮಾತ್ರ ಇನ್ನೂ ಚೆನ್ನಾಗಿ ಸ್ವಲ್ಪ CET ಅನ್ನೋ ಒಂದು ಸ್ಕಿಲ್ಸನ್ನು ನಿಮ್ಗೆ ಐಡಿಯಾನ ಅಲ್ಲಿ ಸಿಗುತ್ತೆ ಅಂತ ಒಂದು ನನ್ನ ಅಭಿಪ್ರಾಯ. ಇನ್ನು ಇದ್ರ ಬಗ್ಗೆ ಹೇಳಬೇಕಾದ್ರೆ ಒಂದು ಸಣ್ಣ ಕತೆ ನನಗೆ ಭಾಳ ಒಬ್ಬರು ಹೇಳಿದ್ದನ್ನು ನಾನು ನಿಮಗೆ ಒಂದು ಕಡೆ ಓದಿದ್ದನ್ನು ನಾನು ನಿಮ್ಮ ಕಡೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಕೃಷ್ಣ ಅರ್ಜುನ ರಥದಲ್ಲಿ ಹೀಗೆ ಹೊರಟಿದ್ದಂತೆ. ಹೊರಡುವಾಗ ಕೃಷ್ಣಾಗ ಅರ್ಜುನ ಕೇಳ್ತಾನೆ, ಅಲ್ಲಿ ಒಬ್ಬ ಭಿಕ್ಷುಕ ಬರ್ತಾ ಇದ್ದಾನೆ. ಭಿಕ್ಷುಕನ ನೋಡಿ ಹೇಳ್ತಾ ಇದ್ದಾನೆ, ಕೃಷ್ಣ ಏನಿದು, ಇಂಥ ನೀನು ದೇವತಾ ಮನುಷ್ಯ, ಏನು ಜನ್ಮದಲ್ಲಿದ್ದರೂ ಕೂಡ ಇಲ್ಲಿ ಭಿಕ್ಷುಕರು ಇದ್ದಾರೆ, ಇನ್ನೂ ಭಿಕ್ಷೆ ನಡೀತಾ ಇದೆ, ಇದನ್ನು ಇವನಿಗೆ ಒಳ್ಳೆಯ ಒಂದು ಏನಾದರೂ ಧನ ಸಹಾಯ ಮಾಡಿ ಒಳ್ಳೆಯ ವ್ಯಕ್ತಿಯನ್ನಾಗಿ ಮಾಡ್ಬೋದಲ್ಲ ಅಂತ ಕೇಳಿದೆ. ಇಲ್ಲ, ಅವ್ರು ಪಡ್ಕೊಂಡು ಬಂದದ್ದು ಅಷ್ಟೇ ಇರುತ್ತೆ, ಅದು ಮುಂದಕ್ಕೆ ಹೋಗೋಣ ಅಂತ ಹೇಳಿದ್ರು. ಅರ್ಜುನ, ಇಲ್ಲ, ನನಗೆ ಈ ವ್ಯಕ್ತಿಗೆ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ಬಂದಿದೆ, ಸೊ ಹಾಗಾಗಿ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಸರಿ ಕೃಷ್ಣ ಅಂತಾನೆ, ಸರಿ ನೀನು ಮನಸ್ಸು ಅಂತ ಹೇಳ್ತಾನೆ. ಅವನಂತಾನೆ ಅರ್ಜುನ ಭಿಕ್ಷುಕ ಕರೆದು ತನ್ನಲ್ಲಿರುವಂತಹ ಬಂಗಾರದ ವಸ್ತ್ರಗಳನ್ನು, ಬಂಗಾರದ ಅಂಶಗಳನ್ನು, ಬಂಗಾರ ಇರುವಂತಹ ನಾಣ್ಯಗಳನ್ನು ಎಲ್ಲನೂ ಅವನಿಗೆ ಕೊಟ್ಟು ಹೇಳ್ತಾ ಇದ್ದಾನೆ, ನೋಡಪ್ಪ, ಈ ಬಂಗಾರದ ನಾಣ್ಯಗಳು ನಿನ್ನ ಜೀವನ ಉಪಯೋಗಕ್ಕಾಗಿ ತಗೋ, ಇನ್ನು ಮುಂದೆ ಯಾವತ್ತಿಗೂ ನಾಳೆಯಿಂದ ನೀನು ಭಿಕ್ಷೆ ಬೇಡೋದು ಅಪರಾಧ ಅಂಥೇಳಿ ಅವನಿಗೆ ಆ ಒಂದು ಬಂಗಾರವನ್ನು ಕಟ್ಟು ಕಳಿಸ್ತಾನೆ. ನಂತರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಬಂಗಾರವನ್ನು ತೊಗೊಂಡು ಹೋಗ್ತಾ ಇರ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ಅವನಿಗೆ
ಎದುರುಗಡೆ ಇನ್ನೊಬ್ಬ ಆ, ಕಳ್ಳ ಸಿಗ್ತಾನೆ. ಭಿಕ್ಷುಕನಿಗೆ ಕಳ್ಳ ಸಿಕ್ಕಿ ಅವನು ತನ್ನ ಅಧಿಕಾರ ಒಂದು ದೇಹದ ಒಂದು ಇದರಿಂದ ಬಲ ಇದರಿಂದ ಅವನಲ್ಲಿರುವಂಥ ಬಂಗಾರವನ್ನು ಎಲ್ಲನೂ ತೊಗೊಂಡ್ಬಿಟ್ಟು ಹೊಡೆದು ಕಳಿಸ್ತಾನೆ. ನಂತರದಲ್ಲಿ ನೆಕ್ಸ್ಟ್ ಡೇ ಮತ್ತೆ ಅದೇ ರಸ್ತೆಯಲ್ಲಿ ಹೋಗುವಾಗ ಮತ್ತೆ ಅದೇ ಭಿಕ್ಷುಕ ಅದೇ ಕೃಷ್ಣ ಅರ್ಜುನ ಹೋಗುವಂಥ ರಥದಲ್ಲಿ ಮತ್ತೆ ಭಿಕ್ಷೆ ಬೇಡಲಿಕ್ಕೆ ಬರ್ತಾನೆ. ಅವನಿಗೆ ಸಿಟ್ಟು ಬರುತ್ತೆ, ಯಾರಿಗೆ? ಅರ್ಜುನನಿಗೆ. ನಿನ್ನೆ ತಾನೇ ನಾನು ಸಹಾಯ ಮಾಡಿದ್ದೆ, ಮತ್ತೆ ಪುನಃ ಮತ್ತೆ ನೀನು ಭಿಕ್ಷೆ ಬಿಡ್ತಾ ಇದೆಯಾ? ನಾನು ನಿನ್ನೆ ಎಷ್ಟು ಎಲ್ಲ ಸಹಾಯ ಮಾಡಿದೆ ನಿನಗೆ, ನೀನು ಜೀವನ ಪೂರ್ವ ಅಂತ ಭಿಕ್ಷೆ ಬೇಡಬಾರ್ದು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೆ, ಆದರೂ ಕೂಡ ಮತ್ತೆ ಬಂದಿದೆಯಲ್ಲ ಅಂಥೇಳಿ. ಅದಕ್ಕೆ ಭಿಕ್ಷುಕ ಹೇಳ್ತಾನೆ, ಸರ್ ನಿನ್ನೆ ನೀವು ಕೊಟ್ಟಂಥ ಒಂದು ಎಲ್ಲ ವಸ್ತುಗಳನ್ನು ನಿನ್ನೆ ಕಳ್ಳ ಬಂದು ಈ ಥರ ಮಾಡಿ ಹೋದ ಅಂತ. ಸರಿ, ಪರವಾಗಿಲ್ಲ, ಇವತ್ತು ನಾನು ಕೈಯಲ್ಲಿರುವಂಥ ವಜ್ರಗಳನ್ನು ನಿನ್ನ ಕೈ ಕೊಡ್ತಾ ಇದ್ದೀನಿ, ಈ ವಜ್ರಗಳನ್ನು ತೊಗೊಂಡು ನಾಳೆಯಿಂದ ಭಿಕ್ಷೆಯನ್ನು ಕೇಳಬೇಡ, ನೀವು ಹೋಗಿ ನಿನ್ನ ಜೀವನವನ್ನು ನಡೆಸು ಅಂತ ಹೇಳ್ತಾನೆ. ಸರಿ ಆಯಿತು ಅಂಥೇಳಿ ಆ ವಜ್ರಗಳನ್ನು ತೊಗೊಂಡು ಹೋಗ್ತಾನೆ. ಮನೆಯಲ್ಲಿ ತೊಗೊಂಡು ಹೋಗಿ ಈ ಹಳೆ ಕಾಲದಲ್ಲಿ ಈ ಮೊಸರು ಬೆಣ್ಣೆಯನ್ನು ತೆಗೆಯುವಂಥ ಈ ಮಡಿಕೆ ಇರ್ತದಲ್ಲ, ಆ ಮಡಿಕೆಯಲ್ಲಿ ಆ 2 ವಜ್ರಗಳನ್ನು ಹಾಕ್ತಾನೆ. ಹಾಕಿ ತನ್ನ ಜೀವನದ ಕೆಲಸದಲ್ಲಿ ಬ್ಯುಸಿ ಆಗ್ತಾನೆ. ಅಂತರದಲ್ಲಿ ಆ ಹೆಂಡತಿ ಆದವಳು ಮನೆಗೆ ನೀರು ತರಬೇಕು ಅಂಥೇಳಿ ಆ ಮಡಿಕೆಯನ್ನು ಹುಡುಕ್ತಾ ಇರ್ತಾಳೆ. ಅಂಥ ಸಂದರ್ಭದಲ್ಲಿ ಆ ಇದರಲ್ಲಿರುವಂಥ ಮಡಿಕೆಯನ್ನೇ ತೊಗೊಂಡ್ಬಿಡ್ತಾಳೆ. ಇವನೇನು ವಜ್ರ ಹಾಕಿರುವಂಥ ಮಡಿಕೆ ಇರೋದಲ್ಲ, ಆ ಮಡಿಕೆಯನ್ನು ತೊಗೊಂಡು ಹೋಗಿ ನದಿಯಲ್ಲಿ ಹೋಗಿ ನೀರನ್ನು ತರಲಿಕ್ಕೆ ಹೋಗ್ತಾಳೆ. ಆ ನದಿಯಲ್ಲಿ ಅದನ್ನು ಮಡಿಕೆಯನ್ನು ತೊಳಿಬೇಕು ಅಂತ ಹೋದ ತಕ್ಷಣ ಆ ಮಡಿಕೆಯಲ್ಲಿರುವಂಥ 2 ವಜ್ರಗಳು ಕೂಡ ನೀರಿನ ಪಾಲಾಗಿಬಿಡುತ್ತೆ. ಪಾಲಾದ ತಕ್ಷಣವೇ ಆ ಮಡಿಕೆಯಿಂದ ನೀರು ತೊಗೊಂಡು ಬಂದು ಮನೆಗೆ ಕೊಡ್ತಾಳೆ. ಅವಾಗ ಮತ್ತೆ ಭಿಕ್ಷುಕ ಕೇಳ್ತಾನೆ ತನ್ನ ಹೆಂಡತಿಗೆ, ಇದರೊಳಗೆ 2 ವಜ್ರ ಇದ್ವಲ್ಲ, ಎಲ್ಲಿ ಹೋದವು ಅಂತ. ನನಗೆ ಗೊತ್ತಿಲ್ಲ, ನಾನು ಗಡಿಗೆಯಲ್ಲಿ ನೀರು ತೊಗೊಂಡು ಹೊಳೆಯಲ್ಲಿ, ಬಹುಶಃ ಅಲ್ಲೇ ಬಿದ್ದಿರ್ಬೋದು ಅಂಥೇಳಿ. ಮತ್ತು ಅವನ ಹಣಕ್ಕೆ ಹಚ್ಕೊಳ್ತಾನೆ. ನಿನ್ನೆ ಬಂಗಾರ ಕೊಟ್ಟಿದ್ದರು, ಇವತ್ತು ವಜ್ರ ಕೊಟ್ಟಿದ್ದರು, ಎರಡೂ ನಮ್ಮ ಜೀವನಕ್ಕೆ ಉಪಯೋಗ ಆಗಲಿಲ್ಲ, ಬಹುಶಃ ದೇವರು ನಮ್ಮ ಜೀವನದಾಗ ಬಡತನನೇ ಬರೆದಿಟ್ಟಿದ್ದಾನೆ ಅಂಥೇಳಿ ಅನಿಸುತ್ತೆ ಅಂಥೇಳಿ ಅವನು ತಲೆ ಮೇಲೆ ಕೈ ಇಟ್ಕೊಂಡು ಕುಂತು ಮುಂದೆ ಹೋಗ್ತಾ ಇರ್ತಾನೆ. ಮರುದಿನ ಮತ್ತೆ ಅದೇ ಪ್ಲೇಸ್ನಲ್ಲಿ, ಅದೇ ಸ್ಥಳದಲ್ಲಿ ಮತ್ತು ಅದೇ ಕೃಷ್ಣಾರ್ಜುನರು ಭೇಟಿ ಆಗ್ತಾರೆ. ಮತ್ತು ಭಿಕ್ಷುಕ ಭೇಟಿ ಆಗ್ತಾನೆ. ಭೇಟಿ ಆದ ತಕ್ಷಣ ಅರ್ಜುನನಿಗೆ ಭಾಳ ಕೋಪ ಬರುತ್ತೆ. ನಿನಗೆ ಮೊನ್ನೆ ಬಂಗಾರ ಕೊಟ್ಟಿದ್ದೆ, ನಿನ್ನೆ ವಜ್ರ ಕೊಟ್ಟಿದ್ದೆ, ಆದರೂ ನೀನು ಜೀವನಕ್ಕೆ ಏನೂ ಉಪಯೋಗ ಮಾಡ್ಕೊಂಡಿಲ್ಲ ಅಂದರೆ ನೀನು ಜೀವನದಲ್ಲಿ ಸಕ್ಸಸ್ ಆಗಲ್ಲ, ನಡಿ, ನೀನು ಕೇಳಲಿಕ್ಕೆ ಹೋಗ್ಬೇಡ, ನಾನೇನು ಕೊಡೋದು ಇಲ್ಲ ಅಂತ ಹೇಳ್ಬಿಡ್ತಾನೆ. ಆವಾಗ ಕೃಷ್ಣ ಕರೆದು ಅವನಿಗೆ 2 ಬಂಗಾರದ ನಾಣ್ಯಗಳನ್ನು, 2 ಬಂಗಾರದ ನಾಣ್ಯಗಳನ್ನು ಆ ಭಿಕ್ಷುಕನಿಗೆ ಕೊಡ್ತಾನೆ. ಹೋಗು, ಜೀವನವನ್ನು ಸುಧಾರಿಸ್ಕೊ ಅಂಥೇಳಿ. ನೆಕ್ಸ್ಟ್ ಅವನು ಏನು ಮಾಡ್ತಾನೆ, ಆ 2 ಬಂಗಾರಗಳನ್ನು ತೊಗೊಂಡು ಬಂದು ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ. ಆವತ್ತಿನ ದಿನ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ಮೀನುಗಾರ ಹೊಳೆಯಲ್ಲಿ ಮೀನು ಹಿಡಿಯುವಂಥ ಕೆಲಸದಲ್ಲಿ ಬ್ಯುಸಿಯಾಗಿ ಆ ಒಂದು ಮೀನನ್ನು ಹಿಡ್ಕೊಂಡು ಬರ್ತಾನೆ, ದೊಡ್ಡ ಮೀನು. ಆ ಮೀನು ಉಳಿದಂಥ ಮೀನುಗಳ ಜೊತೆಗೆ ಇಟ್ಕೊಂಡು ಬರುವಾಗ ಆ ಮೀನುಗಳು ಏನು ದೊಡ್ಡ ಮೀನು ಇರುತ್ತಲ್ಲ, ಅದು ಇನ್ನೂ ಜೀವ ಇರುತ್ತೆ, ಅದು ಒದ್ದಾಡ್ತಾ ಇರುತ್ತೆ. ಅದು ಮೀನು ಮಾರುವಂಥ ಒಂದು ವ್ಯಕ್ತಿಯ ಕೈಯಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಜೋರಾಗಿ ಒದ್ದಾಡ್ತಾ ಇರ್ತದೆ. ಅದನ್ನು ಈ ಭಿಕ್ಷುಕ ನೋಡಿಬಿಟ್ಟು ಹೇಳ್ತಾನೆ, ಯಾಕೋ ಇದು ಮೀನು ಇನ್ನೂ ಜೀವನ ನಡೆಸುವಂಥ ಒಂದು ಅಂಶ ಕಾಣ್ತಾ ಇದೆ, ಒಳ್ಳೆಯ ಮೀನು ಕಾಣಿಸ್ತಾ ಇದೆ, ಬಹುಶಃ ಈ ಮೀನಿಗಾದರೂ ಉಪಯೋಗ ಮಾಡೋಣ ಅಂಥೇಳಿ ತನ್ನಿರುವಂಥ 2 ಬಂಗಾರದ ನಾಣ್ಯಗಳನ್ನು ಆ ಮೀನುಗಾರನಿಗೆ ಕೊಟ್ಟು ಆ ಮೀನನ್ನು ತೆಗೆದುಕೊಂಡು ಪುನಃ ಇದಕ್ಕೆ ಎಲ್ಲಿಗೆ ನದಿಗೆ ಬಿಡೋಣ ಅಂಥೇಳಿ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ, ನದಿಯಲ್ಲಿ ಆ ಮೀನನ್ನು ಬಿಡಲಿಕ್ಕೆ ಹೋಗ್ತಾನೆ. ಆ ನದಿಯಲ್ಲಿ ಬಿಡುವಂಥ ಸಂದರ್ಭದಲ್ಲಿ ಜಾರಿ ಕೆಳಗಡೆ ಬಿದ್ದ ತಕ್ಷಣ ಬಾಯಿಯಲ್ಲಿರುವಂಥ ಒಳಗೆ ಹೊಟ್ಟೆಯಲ್ಲಿ ನುಂಗಿರುವಂಥ ವಜ್ರ ಹೊರಗಡೆ ಬೀಳುತ್ತೆ. ಅಂದರೆ ಮೊನ್ನೆ ಹೆಂಡತಿ ತೊಳೆದಂಥ ಮಡಿಕೆಯಲ್ಲಿ ಏನು ವಜ್ರ ಇರುತ್ತಲ್ಲ, ಆ ವಜ್ರವನ್ನು ಇದೇ ಮೀನು ನುಂಗಿರುತ್ತೆ, ಆ ವಜ್ರನೂ ಅವನಿಗೆ ಸಿಗುತ್ತೆ. ನಂತರದಲ್ಲಿ ಮೀನನ್ನು ಬಿಟ್ಬಿಡ್ತಾನೆ. ಆ ವಜ್ರನ ತೊಗೊಂಡ್ಕೊಂಡು ರಸ್ತೆ ಮಧ್ಯೆ ಹೋಗುವಾಗ ಆ ಬಂಗಾರವನ್ನು ಕದ್ದಂತಹ ಒಂದು ವ್ಯಕ್ತಿಗೆ ಅಲ್ಲೇ ಹೋಗ್ತಾ ಇರ್ತಾನೆ. ಇವನೇನು ಕಳೀತಾನೆ ಅಂತ ಹೇಳಿದ್ರೆ ಭಿಕ್ಷುಕ, ನನಗೆ ಸಿಕ್ಕಿತು ಅಂಥೇಳಿ ಜೋರಾಗಿ ಕೂಗ್ತಾನೆ. ಸಿಕ್ಕಿತು ಅಂದ ತಕ್ಷಣವೇ ಅಲ್ಲಿ ಕಳ್ಳ ಹೋಗ್ತಾ ಇರ್ತಾನೆ. ಅವನಿಗೇನು ಅನಿಸಿತು, ನಾ ಮೊನ್ನೆ ಕಳ್ಳತನ ಮಾಡಿದ್ದೆ, ಅದನ್ನೇ ಸ್ಪ್ರೆಡ್ ಮಾಡ್ತಾ ಇದ್ದಾನೆ ಒದರಿ ಅಂಥೇಳಿ ಅವನಿಗೆ ಬಂದು ಭಿಕ್ಷುಕನ ಹತ್ರ ಬಂದು ಕೈಕಾಲು ಹಿಡಿದು, ನೀನು ಚೀರ್ಬೇಡಪ್ಪ, ನಿನ್ನಿಂದ ಏನು ತೊಗೊಂಡ್ಕೊಂಡಿದ್ದೀನಿ ಬಂಗಾರ ಎಲ್ಲನೂ ನಿನಗೆ ಕೊಡ್ತೀನಿ, ದಯಮಾಡಿ ನನ್ನ ಹೆಸರನ್ನು ಎಲ್ಲಿ ಹೇಳಬೇಡ, ಇದನ್ನು ಬಳಸಬೇಡ ಅಂತ ಹೇಳ್ತಾನೆ. ತಕ್ಷಣ ಅವನು ಆ ಉದ್ದೇಶಕ್ಕಾಗಿ ಅಂದಿರಂಗಿಲ್ಲ,
ವಜ್ರ ಸಿಕ್ಕಿತ್ತು ಅಂತ ಹೇಳಿ ಇಟ್ಟಿರ್ತಾನೆ. ಬಟ್ ಕಳ್ಳಗೆ ಅದು ಗೊತ್ತಾಗೋದಿಲ್ಲ. ಅವನು ಕೂಡ ಬಂಗಾರ ಕೊಡ್ತಾನೆ, ವಜ್ರನೂ ಸಿಗುತ್ತೆ, ಜೀವನ ಸುಖವಾಗಿರುತ್ತೆ. ಅದಕ್ಕೆ ಅರ್ಜುನ ಶ್ರೀಕೃಷ್ಣನಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಅಲ್ಲ ಶ್ರೀಕೃಷ್ಣ, ಮೊನ್ನೆ ಬಂಗಾರ ಒಂದು ಮೂಟೆಗಳ ಬಂಗಾರ ಕೊಟ್ಟೆ, ಆದರೂ ಅವನ ಜೀವನ ಉದ್ಧಾರ ಆಗಲಿಲ್ಲ. ನೆಕ್ಸ್ಟ್ ಡೇ ವಜ್ರಗಳನ್ನು ಕೊಟ್ಟೆ, ಆದರೂ ಅದು ಅವನಿಗೆ ಉಪಯೋಗ ಆಗಲಿಲ್ಲ. ನೀನು ಇವತ್ತು ಕೇವಲ 2 ನಾಣ್ಯಗಳನ್ನು ಕೊಟ್ಟಿದೆಯಾ, ಅದು ಅವನ ಜೀವನಕ್ಕೆ ಉಪಯೋಗ ಆಗಲಿಕ್ಕಿತ್ತು. ಹೇಗೆ ಇದೆಲ್ಲ ಸಾಧ್ಯ, ಹೇಗಾಯಿತು, ಯಾಕೆ ಹೀಗಾಯಿತು ಅಂತ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ಭಾಳ ಒಳ್ಳೆಯ ರೀತಿಯಲ್ಲಿ ಹೇಳ್ತಾನೆ, ಫಸ್ಟ್ ದಿನ ನೀನು ಬಂಗಾರದ ಒಂದು ಚೀಲವನ್ನು ಮೂಟೆಯನ್ನು ಕೊಟ್ಟಿದೆ, ಆ ಮೂಟೆ ಅವನು ವೈಯಕ್ತಿಕವಾಗಿ ಉಪಯೋಗ ಮಾಡ್ತೀನಿ ಅಂತ ಅಂದ್ಕೊಂಡು ಹೋದ, ಅದು ಅವನಿಗೆ ದಕ್ಕಲಿಲ್ಲ. ಅಂದರೆ ಜೀವನದಲ್ಲಿ ತನಗೋಸ್ಕರ ಅಂತ ಉಪಯೋಗ ಮಾಡಿಕೊಂಡ, ಅದು ದಕ್ಕಲಿಲ್ಲ. 2ನೇ ದಿನ ವಜ್ರ ಕೊಟ್ಟೆ, ವಜ್ರ ಕೂಡ ತನಗೇ ಉಪಯೋಗ ಮಾಡ್ಕೊಳ್ಳೋಣ ಅಂತ ಒಯ್ದ, ಅದು ಕೂಡ ಅವನಿಗೆ ಹತ್ತಲಿಲ್ಲ. 3ನೇ ದಿನ ಆ ನಾಣ್ಯದಿಂದ ಇನ್ನೊಂದು ಪ್ರಾಣಿ ಸಾಯ್ತಾ ಇದೆ, ಆ ಪ್ರಾಣಿ ಸಾಯಬಾರ್ದು, ಒಳ್ಳೆಯದಾಗಲಿ ಅನ್ನೊಂದು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡುವಂಥ ಯೋಚನೆ ಅವನಲ್ಲಿ ಮನಸ್ಸಿನಲ್ಲಿ ಬಂತು. ಆಗ ಆ 2 ನಾಣ್ಯದ ಜೊತೆಗೆ ಅವನು ಕಳೆದುಕೊಂಡಂಥ ಬಂಗಾರ ಮತ್ತು ವಜ್ರ ಎರಡೂ ಸಿಕ್ಕಿದ್ದು. ಈ ಜೀವನದ ಅರ್ಥ ಏನು ಅಂತ ಹೇಳಿದ್ರೆ, ನಮಗೋಸ್ಕರ ನಾವು ಎಷ್ಟೇ ಮಾಡಲಿ ಅದು ದೇವರಲ್ಲಿ ಒಂದು ಪ್ರಾರ್ಥನೆ ಸಲ್ಲಂಗಿಲ್ಲ. ನಾವು ಇನ್ನೊಬ್ರಿಗೆ ಏನಾದರೂ ಮಾಡಿದಾಗ ಮಾತ್ರ ಖಂಡಿತವಾಗಿ ದೇವರಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಸಲ್ಲುತ್ತೆ ಅಂತ ಈ ಒಂದು ಕಥೆಯ ತಾತ್ಪರ್ಯ. ನಾನು ಹೇಳಲಿಕ್ಕೆ ಹೊಂಟಿರುವಂಥ ಉದ್ದೇಶ ಇಷ್ಟೇ, ಈ ಕಥೆಯ ಉದ್ದೇಶ ಅಷ್ಟೇ. ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ ಅಥವಾ ಕಥೆ ಮಾಡುವಂಥ ಉದ್ದೇಶ, ನಮ್ಮ ವಿದ್ಯಾರ್ಥಿಗಳು ಒಂದೊಂದು ಕಥೆಯ ಮೂಲಕ ಜೀವನದ ಮೌಲ್ಯಗಳು ಏನು, ಜೀವನ ಅಂದರೆ ಏನು, ಜೀವನದ ಕಥೆ ಅಂದರೆ ಏನು, ಮೌಲ್ಯ ಅಂದರೆ ಏನು, ಜೀವನದಲ್ಲಿ ಹೇಗಿರಬೇಕು, ಆ ಪ್ರಯತ್ನಕ್ಕೆ ಫಲ ಹೇಗೆ ಸಿಗಬೇಕು ಅನ್ನೋದು ನನ್ನ ವಿದ್ಯಾರ್ಥಿಗಳಿಗೆ ತಿಳಿಲಿ ಅನ್ನೋದು ಉದ್ದೇಶನೇ ಈ ಒಂದು ವಿಡಿಯೋ ಮಾಡುವಂಥ ಉದ್ದೇಶ. ದಯಮಾಡಿ ಈ ವಿಡಿಯೋ ಯಾರು ಧಾರವಾಡ ಮತ್ತು ಬೆಂಗಳೂರಲ್ಲಿ ಮತ್ತು ಬಿಜಾಪುರನಲ್ಲಿ ಕೋಚಿಂಗ್ ತೊಗೊಳ್ತಾ ಇದ್ದಾರೆ, ನನಗೆ ಗೊತ್ತು, ನಾನೆಲ್ಲ ಕೋಚಿಂಗ್ ತೊಗೊಂಡು ಬಂದಿದ್ದೀನಿ, ನನಗೂ ಗೊತ್ತು. ಧಾರವಾಡದಲ್ಲಿ ಯಾವ ಟೈಮ್ನಲ್ಲಿ ಮನೆಗೆ ಹೋಗ್ತಾ ಇರ್ತೀವಿ, ಯಾವ ಟೈಮ್ನಲ್ಲಿ ಊಟ ಮಾಡ್ತಾ ಇರ್ತೀವಿ, ಯಾವ ಟೈಮ್ನಲ್ಲಿ ನೋಟ್ಸ್ ಬರ್ಕೋದು ಕೂತಿರ್ತೀವಿ, ಮನೆಯಲ್ಲಿ ಫೋನ್ ಮಾಡಿದ್ರೂ ಮನೆ ಯಾವುದೇ ಕಾರ್ಯಕ್ರಮಗಳು ಅಟೆಂಡ್ ಆಗೋದಾಗಲ್ಲ. ಯಾಕೆಂತ ಹೇಳಿದ್ರೆ ಏನೋ ಒಂದು ಸಾಧನೆ ಮಾಡಬೇಕು, ಏನೋ ಒಂದು ಜೀವನದಲ್ಲಿ ಒಂದು ಜಾಬ್ ತೊಗೊಳ್ಬೇಕು ಅನ್ನೋ ಒಂದು ಹಂಬಲ ಇರೋದರಿಂದ ಈ ಥರ ಇರುತ್ತೆ. ಸೊ ಸ್ಯಾಕ್ರಿಫೈಸ್ ಆದರೆ ಏನಾದರೂ ಒಂದು ಕಳ್ಕೊಂಡ್ರೆ ಮಾತ್ರ ಏನಾದರೂ ಪಡೀಲಿಕ್ಕೆ ಸಾಧ್ಯ. ಮದುವೆ ಮತ್ತು ಹಬ್ಬ ಹರಿದಿನಗಳು ಮತ್ತೆ ಜೀವನದಲ್ಲಿ ಬರುತ್ತೆ ಖಂಡಿತ, ಆದರೆ ಜೀವನದಲ್ಲಿ ಅವಕಾಶಗಳು ಮತ್ತೆ ಬರೋದಿಲ್ಲ. ಅದನ್ನು ಸರಿಯಾಗಿ ಬಳಸ್ಕೊಳ್ರಿ. ಈ ವಿಡಿಯೋನ ನಿನ್ನ ಫ್ರೆಂಡ್ಸ್ ಏನಿದ್ದಾರಲ್ಲ, ಆ ಕೋಚಿಂಗ್ ತೊಗೊಳ್ಳುವಂಥ ವಿದ್ಯಾರ್ಥಿಗಳು ದಯಮಾಡಿ ನಿಮ್ಮ ಸ್ವಲ್ಪ ವಿಲ್ ಪವರ್ ಸ್ಟ್ರಾಂಗ್ ಇಟ್ಕೊಳ್ರಿ, ಸ್ವಲ್ಪ ಚೆನ್ನಾಗಿ ಕೋಚಿಂಗ್ ಓದ್ರಿ. ಜೀವನ ನನ್ನದಲ್ಲ ಇದು, ಇನ್ನು ಎಷ್ಟೋ ಪ್ರಯತ್ನ ಮಾಡಿದ್ರು ನಮ್ಮಲ್ಲಿ ಕೂಡ ಒಳ್ಳೆ IAS ಆಫೀಸರ್ ಆಗ್ತಾ ಇದ್ದಾರೆ. ನಾವು ಏನು ಕಡಿಮೆ ಇಲ್ಲ, ಹಿಂದುಳಿದ ಪಟ್ಟಿಯನ್ನು ಅಲ್ಲ ಅನ್ನೋದನ್ನು ತೆಗೆದುಹಾಕಿ ನೀವು ಕೂಡ ಸಕ್ಸಸ್ ಆಗಿರಿ. ಮತ್ತು ಅದಕ್ಕೆ ಬೇಕಾದಂಥ ಡಾಕ್ಯುಮೆಂಟ್ಸ್ ಕೂಡ ಈಗ ರೆಡಿ ಮಾಡಿರಿ ಅನ್ನುತ್ತಾ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್. ಮತ್ತು ನಿಮಗೇನಾದರೂ ಅನಿಸಿಕೆ ಇದ್ದರೆ ದಯಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಅಥವಾ ನನಗೆ ಇಮೇಲ್ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.